ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 20ನೇ ಅಧ್ಯಾಯ, ಚಾಪ್ಟರ್ 20. ಹೀಬ್ರೂ ಬೈಬಲ್ನಲ್ಲಿ ಈ ಕೀರ್ತನೆ ಅದು ಸ್ತೋತ್ರದ ಪುಸ್ತಕ ಎಂಬ ಹೆಸರನ್ನು ಹೊಂದಿರುತ್ತದೆ. ತೆಹಿಲಿಮ್ ಅಂದರೆ ಸ್ತೋತ್ರಗಳು. ಹಾಗಾದರೆ ಇದು ಸ್ತೋತ್ರಗಳ ಒಂದು ಪುಸ್ತಕವಾಗಿರ್ತದೆ. ಆದ ಕಾರಣ ಮೊದಲನೇ ಕೀರ್ತನೆಯಿಂದ ನಾವು ನೋಡುವಾಗ ಅದರಲ್ಲಿ ಸೆಫೇರ್ ತೆಹಿಲಿಮ್ ಎಂಬುದಾಗಿ ಅದಕ್ಕೆ ಹೆಸರು, ಅಂದರೆ ಸ್ತೋತ್ರಗಳ ಪುಸ್ತಕ ಎಂಬುದಾಗಿ. ಅದು 5 ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. ಈ 5 ಭಾಗಗಳು, ಅದರಲ್ಲಿ ಮೊದಲನೇ ಭಾಗವ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಭಾಗ 1ರಿಂದ 41 ಅಧ್ಯಾಯಗಳು. ಕೀರ್ತನೆ 150 ಕೀರ್ತನೆಗಳನ್ನು 5 ಭಾಗವನ್ನಾಗಿ ಮಾಡಿಬಿಟ್ಟು 5 ಭಾಗಗಳು ಮೋಶೆಯ 5 ಪುಸ್ತಕಗಳಿಗೆ, ಪಂಚಗ್ರಂಥಗಳಿಗೆ ಹೋಲಿಕೆಯಾಗಿದೆ. ಯಾಕೆಂದರೆ ವಿಷಯಗಳು ಆ ರೀತಿಯಾಗಿರೋದ್ರಿಂದ ಆ ರೀತಿಯಾಗಿ ವೇದ ಪಂಡಿತರು ಆ ರೀತಿಯಾಗಿ ವಿಭಾಗಿಸಿ ಅದನ್ನು ಆ ರೀತಿಯಾಗಿ ಹೋಲಿಸಿ ಮಾತನಾಡ್ತಾರೆ. ಈಗ ಕೀರ್ತನೆಗಳಲ್ಲಿ ಹೆಚ್ಚು ಕೀರ್ತನೆಗಳನ್ನು ಬರೆದಂಥ ವ್ಯಕ್ತಿ ದಾವಿದನು ಕೀರ್ತನೆಗಳನ್ನು ಬರೆಯುವಾಗ ನನಗಿಷ್ಟವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ. ಆ ರೀತಿಯಾಗಿ ದೇವರನ್ನು ಪರ್ಸನಲ್ ಆಗಿ, ದೇವರನ್ನು ಸ್ವಂತವನ್ನಾಗಿ, ವೈಯಕ್ತಿಕವಾಗಿ ಮಾಡಿಕೊಂಡ ವ್ಯಕ್ತಿ ದಾವಿದನು. ಒಂದು ರೀತಿಯಿಂದ ದಾವಿದನ ಒಂದು ಅನುಭವ ನನಗೆ ಸವಾಲನ್ನು ಕೊಡುವಂಥದ್ದಾಗಿದೆ. ಇನ್ನೊಂದು ರೀತಿಯಿಂದ ದಾವಿದನ ಅನುಭವ ನನಗೆ ನಾಚಿಕೆಯನ್ನು ತರುವಂಥದ್ದಾಗಿದೆ. ಯಾಕಂದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂಥ ನಾವುಗಳು ಹಳೆ ಒಡಂಬಡಿಕೆಯ ಭಕ್ತನಾದಂಥ ದಾವಿದನ ಒಂದು ಜೀವನ ನೋಡುವಾಗ ಯೇಸು ಕ್ರಿಸ್ತನಿಲ್ಲದೆ, ಅಂದರೆ ಯೇಸು ಕ್ರಿಸ್ತನ ಕೃಪೆ ಇಲ್ಲದೆ, ಯೇಸು ಕ್ರಿಸ್ತನ 4 ಸುವಾರ್ತೆಗಳಿಲ್ಲದೆ, ಹೊಸ ಒಡಂಬಡಿಕೆ ಇಲ್ಲದೆ, ಕ್ರಿಸ್ತನ ದೇಹವೆಂಬ ಸಭೆಯ ಅನುಭವ ಇಲ್ಲದೆ, ಟಿ ವಿ ಇಲ್ಲದೆ, DVD ಇಲ್ಲದೆ, ಅನೇಕ ಪುಸ್ತಕಗಳಿಲ್ಲದೆ ದಾವಿದನು ಇಷ್ಟರ ಮಟ್ಟಿಗೆ ಯಾಕೆ ಇಷ್ಟೊಂದು ಪ್ರಗತಿಯನ್ನು ಆತ್ಮಿಕವಾದ ರೀತಿಯಲ್ಲಿ ಹೊಂದಿದನು ಎಂಬುದಕ್ಕೆ ಒಂದು ಕಾರಣ ನನಗೆ ನೆನಪಿಗೆ ಬರ್ತಿದೆ. ಅದು ಏನಂತ ಹೇಳಿದ್ರೆ, ದಾವಿದನು ವಾಕ್ಯದೊಂದಿಗೆ ಹೆಚ್ಚು ಸಮಯ ಕಳೆದನು. ಡೇವಿಡ್ ಸ್ಪೆಂಟ್ ಮ್ಯಾಕ್ಸಿಮಮ್ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್. ಇಂದು ನಾವು ಅದನ್ನು ಮಾಡ್ತಿದ್ದೇವಾ? ಮಾಡಬೇಕಲ್ವಾ? ನಾನಂತೂ ಒಂದೊಂದು ಅಧ್ಯಾಯ ಬೈಬಲ್ನಿಂದ ಓದಿದಾಗಿಂದ ನನ್ನ ಒಂದು ಅನುಭವ ಏನಂದರೆ, ದೇವ್ರ ವಾಕ್ಯ ಎಷ್ಟು ಕಡಿಮೆ ನನಗೆ ಗೊತ್ತಿದೆಯಲ್ಲ, ದೇವ್ರ ವಾಕ್ಯ ಎಷ್ಟು ಗಂಭೀರವಾದದ್ದು, ಇನ್ನೂ ಹೆಚ್ಚು ಕಳೆಯಬೇಕು, ಇನ್ನೂ ಹೆಚ್ಚು ಸಮಯ ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು, ಇನ್ನೂ ಹೆಚ್ಚು ದೇವರ ವಾಕ್ಯವನ್ನು ಓದಬೇಕು, ಇನ್ನೂ ಹೆಚ್ಚು ದೇವರ ವಾಕ್ಯವನ್ನು ಪ್ರೀತಿಸಬೇಕು. ಯಾಕೆ ಪ್ರೀತಿಸಬೇಕು? ಕೀರ್ತನೆ 119ನೇ ಅಧ್ಯಾಯದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಕೀರ್ತನೆ 119, 165ನೇ ವಚನದಲ್ಲಿ
ಇರುವಂಥ ವಾಕ್ಯ ಭಾಗ ಕೇಳಿಸ್ಕೊಡ್ರಿ. ನಿನ್ನ ಧರ್ಮಶಾಸ್ತ್ರವನ್ನು, ಸಾಮ್ 119 ವರ್ಸ್ 165, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ವಾವ್! ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ, ಪ್ರೀತಿಸಿ ಅದನ್ನು ಧ್ಯಾನಿಸುವವರಿಗೆ, ಪ್ರೀತಿಸಿ ಅದನ್ನು ಓದುವವರಿಗೆ, ಪ್ರೀತಿಸಿ ಅದನ್ನು ಬಾಯಿಪಾಠ ಮಾಡುವವರಿಗೆ, ಪ್ರೀತಿಸಿ ಅದನ್ನು ಸಾರುವವರಿಗೆ, ಪ್ರೀತಿಸಿ ಅದನ್ನು ಆಲಿಸುವವರಿಗೆ, ಪ್ರೀತಿಸಿ ಅದನ್ನು ಅಧ್ಯಯನ ಮಾಡುವವರಿಗೆ, ಪ್ರೀತಿಸಿ ಅದನ್ನು ಅನ್ವಯಿಸಿಕೊಳ್ಳುವವರಿಗೆ ಸಂಪೂರ್ಣ ಸಮಾಧಾನ. ಹೌದು, ಸಂಪೂರ್ಣ ಸಮಾಧಾನ ಇರುವುದು. ದೇವರ ವಾಕ್ಯ ನಿಜ, ದೇವರ ವಾಕ್ಯ ಸತ್ಯ. ಆದ ಕಾರಣ ನನಗೆ ಸಂಪೂರ್ಣ ಸಮಾಧಾನ ಇಲ್ಲ ಎಂಬುದಕ್ಕೆ ಒಂದು ಕಾರಣ ಬಹುಶಃ ದೇವರ ವಾಕ್ಯವನ್ನು ನಾನು ಪ್ರೀತಿಸುತ್ತಾ ಇಲ್ಲವೇನೋ. ಪ್ರೀತಿಸ್ತಾ ಇರ್ಬೋದು, ಬಹುಶಃ ಒಂದು 25% ನಾನು ದೇವರ ವಾಕ್ಯವನ್ನು ಪ್ರೀತಿಸಿದರೆ 25% ನನಗೆ ಸಮಾಧಾನ. ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ನಾವುಗಳು ಪ್ರೀತಿಸಬೇಕು. ಆ ರೀತಿಯಾಗಿ ನಾನು ಇಷ್ಟಪಡ್ತೇನೆ. 20ನೇ ಅಧ್ಯಾಯದಲ್ಲಿ ನಾವು ಕೀರ್ತನೆಗಳು ಓದುವಾಗ ನೋಡುವಾಗ, ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ನೋಡ್ತೇವೆ. ಇಲ್ಲಿ ಚಿಕ್ಕ ಒಂದು ಕೀರ್ತನೆಯದು, ಕೀರ್ತನೆ 20ನೇ ಅಧ್ಯಾಯ 9 ವಚನಗಳು ಮಾತ್ರ ಇರ್ತದೆ. ಆದರೆ ಈ 9 ವಚನದಲ್ಲಿ 9 ಪ್ರಾರ್ಥನೆಯ ಬೇಡಿಕೆಗಳು ಅಥವಾ ಪ್ರಾರ್ಥನೆಯ ಬಯಕೆಗಳು, 9-fold ಪ್ರೇಯರ್ ವಿಶಸ್ ಆಫ್ ಡೇವಿಡ್. ಹೀಗಾಗಲಿ ಅಂತ ಪ್ರಾರ್ಥನೆಯ ಒಂದು ಬಯಕೆ, ಕೋರಿಕೆ, ಆಶೆ ನಾವಿಲ್ಲಿ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸರಿ, 20ನೇ ಅಧ್ಯಾಯ ಕೀರ್ತನೆಗಳ ಗ್ರಂಥ 1ನೇ ವಚನವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ನೀವು ಸಿದ್ಧವಾಗಿದ್ದೀರಾ? ಬನ್ನಿರಿ. ಹಾಗಾದರೆ ನಾವು ಈಗ ನೋಡಿಕೊಳ್ಳೋಣ. ಯಾಕಂತ ಹೇಳಿದರೆ ಕೀರ್ತನೆ ಪ್ರಾರ್ಥನೆಯಾಗಿದೆ, ಕೀರ್ತನೆ ಕ್ರಿಸ್ತನ ಬಗ್ಗೆ ಇದೆ, ಕೀರ್ತನೆ ಬೋಧನೆಯಾಗಿದೆ, ಕೀರ್ತನೆ ಬುದ್ಧಿವಾದವಾಗಿದೆ, ಕೀರ್ತನೆ ಮಾರ್ಗದರ್ಶನವಾಗಿದೆ, ಕೀರ್ತನೆ ಹೌದು ಅದು ಆರಾಧನೆ ಕೂಡ ಆಗಿದೆ. ರೈಟ್. 20ನೇ ಅಧ್ಯಾಯ 1ನೇ ವಚನದಲ್ಲಿ, ಇಕ್ಕಟ್ಟಿನಲ್ಲಿ ನಮ್ಮೆಲ್ಲರಿಗೂ ಜೀವನದಲ್ಲಿ ಕೆಲವು ಸಾರಿ ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಸರಳವಾಗಿ ಹೋಗ್ತಾ ಇರ್ತದೆ. ಇದ್ದಕ್ಕಿದ್ದಂತೆ ಒಂದು ಇಕ್ಕಟ್ಟು, ಸಡನ್ ಆಗಿ ಇದ್ದಕ್ಕಿದ್ದಂತೆ ಒಂದು ಇಕ್ಕಟ್ಟು, ಹಣದ ಇಕ್ಕಟ್ಟಾಗಿರ್ಬೋದು, ಮನದ ಇಕ್ಕಟ್ಟು ಆಗಿರ್ಬೋದು, ಜನರ ಇಕ್ಕಟ್ಟು ಆಗಿರ್ಬೋದು, ಸನ್ನಿವೇಶದ ಇಕ್ಕಟ್ಟು ಆಗಿರ್ಬೋದು. ಆ ಇಕ್ಕಟ್ಟು ಆತ್ಮಿಕ ಇಕ್ಕಟ್ಟಾಗಿರ್ಬೋದು, ಸ್ವಾರ್ಥ ಇಕ್ಕಟ್ಟಾಗಿರ್ಬೋದು. ಈ ಥರ ಇಕ್ಕಟ್ಟು ನಮಗೆ ಆಗ ದೇವರನ್ನು ಪ್ರಾರ್ಥನೆಯಲ್ಲಿ ನಾವು ಸಂಬಂಧ ಇಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಇದುವರೆಗೆ ಕೀರ್ತನೆ 2ನೇ ಅಧ್ಯಾಯದಿಂದ ನಾವು ನೋಡುವಾಗ ಅನೇಕ ಕೀರ್ತನೆಗಳಲ್ಲಿ ದಾವಿದನು ದೇವರೇ ದೇವರೇ ಅಂತ ಪ್ರಾರ್ಥನೆ ಮಾಡಿಬಿಟ್ಟು ಈಗ ಪ್ರಾರ್ಥನೆಗೆ ಒಂದು ಅಡ್ವೈಸ್ ನಮಗೆ ಕೊಡ್ತಾ ಇದ್ದಾನೆ, ಅಥವಾ ಪ್ರಾರ್ಥನೆಯ ಒಂದು ಬಯಕೆಯನ್ನು, ಪ್ರೇಯರ್ ವಿಶ್. ಅವನು ಪ್ರಾರ್ಥನೆ ಮಾಡಿಬಿಟ್ಟು ದೇವ್ರ ಕಡೆಯಿಂದ ಪ್ರಾರ್ಥನೆಗೆ ಉತ್ತರಗಳನ್ನು ಅನೇಕ ತಕ್ಕೊಂಡ್ಬಿಟ್ಟು ಈಗ ಅವನು ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲಿ ಎಂಬುದಾಗಿ ಅವನು ಬಯಸುವವನಾಗಿದ್ದಾನೆ, ಹರಸುವವನಾಗಿದ್ದಾನೆ. ಹೌದು, ದಾವಿದನು ನಮಗೆ ಹರಸುವವನಾಗಿದ್ದಾನೆ. ಯಾಕಂದರೆ
ಪ್ರಾರ್ಥನೆಯ ಹರಸುವಿಕೆ. ಏನಂತ, 3000 ವರ್ಷಗಳಾದ ಮೇಲೆ ಕೂಡ ದಾವಿದನ ಈ ಕೀರ್ತನೆಗಳನ್ನು ನಾವು ಓದ್ತೇವೆ ಎಂಬುದು ಬಹುಶಃ ಅವನಿಗೆ ಗೊತ್ತಿತ್ತೋ ಏನೋ. ಆದರೆ ಅವನು ಪ್ರವಾದನೆಯಾಗಿ ಹೇಳುವಾಗ ಅದು 3000 ವರ್ಷಗಳಲ್ಲ, ಇನ್ನು ಭವಿಷ್ಯದಲ್ಲಿ ಕೂಡ ಅದು ಮುಂದುವರಿತದೆ. ಅವನ ಪ್ರಾರ್ಥನೆ, ಅವನ ಕೀರ್ತನೆ, ಯಾಕಂದರೆ ಅದು ದೇವರ ವಾಕ್ಯ. ದೇವರು ದೈವ ಪ್ರೇರಿತವಾಗಿ ಬರೆದಂಥದ್ದು ಈ ಕೀರ್ತನೆಗಳು. ಇಕ್ಕಟ್ಟಿನಲ್ಲಿ ಯೆಹೋವನಿನ ಪ್ರಾರ್ಥನೆಯನ್ನು ಕೇಳಲಿ, ಇದು ಮೊದಲನೇದು. ಈ ಇಕ್ಕಟ್ಟಿನಲ್ಲಿ ಎಂಬಂಥ ಪದ 12 ಸಾರಿ ಬೈಬಲ್ನಲ್ಲಿ ಬರ್ತದೆ. ಇಕ್ಕಟ್ಟಿನಲ್ಲಿ. ಹೌದು, ವಿಶ್ವಾಸಿಗಳು ಇಕ್ಕಟ್ಟಿನಲ್ಲಿ ಹಾದು ಹೋಗುವಂಥದ್ದು ಸಹಜ. ಆದರೆ ಅದನ್ನು ನಾವು ಯಾವ ರೀತಿಯಾಗಿ ಬಗೆಹರಿಸಬೇಕು, ಪರಿಹರಿಸ್ಕೊಳ್ಬೇಕು, ಬಿಡಿಸ್ಕೊಳ್ಬೇಕೆಂಬುದು ನಮಗೆ ಬಿಟ್ಟದ್ದು. ದೇವರ ವಾಕ್ಯ ಅದಕ್ಕೆ ನೆರವಾಗ್ತದೆ, ಸಹಾಯಕರ. ದೇವರಾತ್ಮನು ನಮಗೆ ಸಹಾಯ ಮಾಡ್ತಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಹೌದು, ನಮಗೆ ಉದ್ಧಾರ ಎಲ್ಲಿಂದ ಬರ್ತದೆ? ದೇವರ ನಾಮ, ದ ನೇಮ್ ಆಫ್ ಗಾಡ್. ದೇವರ ಹೆಸರು ನನಗೆ ಉದ್ಧಾರವನ್ನು ತರುತ್ತದೆ. ಆಮೇನ್. ಹಾಗೆ ಆಗಲಿ. ದೇವರ ನಾಮವು ನಿಮಗೆ ಉದ್ಧಾರವನ್ನು ತರುತ್ತದೆ. ಯೆಹೋವನು, ಕರ್ತನಾದ ಯೇಸು ಕ್ರಿಸ್ತನೆಂಬ ನಾಮ, ತಂದೆ, ಮಗ, ಪವಿತ್ರಾತ್ಮನೆಂಬ ನಾಮ ನಮಗೆ ಉದ್ಧಾರವನ್ನು ತರುವಂಥದ್ದಾಗಿದೆ. ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ 2ನೇ ವಚನ, 20ನೇ ಅಧ್ಯಾಯ ಕೀರ್ತನೆ 2ನೇ ವಚನ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ತಾನು ಸಹಾಯ ತಕ್ಕೊಂಡ ದಾವಿದ, ಈಗ ದೇವರು ನಿಮ್ಗೆ ಸಹಾಯ ಮಾಡಲಿ. ನೋಡ್ರಿ, ಪ್ರೇಯರ್ ಅನುಭವ ಬೇರೆಯವರಿಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ದಿ ಎಕ್ಸ್ಪೀರಿಯನ್ಸ್ ಆಫ್ ಪ್ರೇಯರ್ ಎಕ್ಸ್ಪ್ರೆಸಸ್ ಅದರ್ಸ್ ಟು ಬಿ ಹೆಲ್ಪ್ಡ್. ಬೇರೆಯವರಿಗೂ ಒಳ್ಳೆಯದಾಗಲಿ, ಬೇರೆಯವರಿಗೂ ಪ್ರಾರ್ಥನೆ ಸಹಾಯ ಸಿಕ್ಕಲಿ ಅಂತ ಹೇಳಿಬಿಟ್ಟು ಮಾಡುವಂಥದ್ದು ಪ್ರಾರ್ಥನೆ. ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ಚಿಯೋನ್ ಅಂತ ಹೇಳಿದರೆ ಅದು ಪ್ರತ್ಯೇಕವಾದ ಸ್ಥಳ, ಸ್ಪಷ್ಟವಾದ ಸ್ಥಳ, ಎದ್ದು ಕಾಣುವ ಸ್ಥಳ. ಚಿಯೋನ್ ಎಂಬ ಹೆಸರಿನ ಅರ್ಥ ಅದು ಮರುಭೂಮಿಯಾದಂಥ ಸ್ಥಳ, ಬರಿದಾದಂಥ ಸ್ಥಳ. ಹೌದು, ಶೂನ್ಯವಾದಂಥ ಸ್ಥಳ ಅಂತ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಜೀವನ ಒಂದು ಮರುಭೂಮಿಯಾಗಿ, ಪ್ರತ್ಯೇಕವಾಗಿ ಅದು ಇರುವಂಥ ವೇಳೆಯಲ್ಲಿ ಅಲ್ಲಿಂದ ದೇವರು ನಿಮಗೆ ಆಧಾರ ದಯಪಾಲಿಸಲಿ. ಲೆಟ್ ಗಾಡ್ ಮೇಕ್ ದ ಸಪೋರ್ಟ್ ಫ್ರಮ್ ನಥಿಂಗ್. ಹೌದು, ಏನೂ ಇಲ್ಲದೆ ಇರುವಂಥ ಸ್ಥಳದಿಂದ, ಚಿಯೋನಿನಿಂದ, ಎದ್ದು ಕಾಣುವ ಸ್ಥಳದಿಂದ ದೇವರು ನಮಗೆ ಸಪೋರ್ಟನ್ನು ಕೊಡ್ತಾನಂತೆ. ಮತ್ತು 3ನೇ ವಚನದಲ್ಲಿ ಕೀರ್ತನೆ 23, ಸಾಮ್ 20:3, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ಅಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ಇದೆ. ಪ್ರತಿ ಕೀರ್ತನೆಯಲ್ಲಿಯೂ ಯೇಸು ಕ್ರಿಸ್ತನ ಒಂದು ಚಿತ್ರ ಇದ್ದೇ ಇದೆ. 150 ಕೀರ್ತನೆಗಳಲ್ಲಿ 19 ಕೀರ್ತನೆಗಳು ಯೇಸು ಕ್ರಿಸ್ತನ ಕೀರ್ತನೆಗಳು ಅಥವಾ ಮೆಸಿಯಾನಿಕ್ ಸಾಮ್ಸ್, ಕ್ರಿಸ್ತನ ಕೀರ್ತನೆಗಳು. ಆದರೆ ಪ್ರತಿ ಕೀರ್ತನೆಯಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೋಡಬಹುದು. ಯಾಕಂತ ಹೇಳಿದರೆ ಯೋಹಾನ 5:39 ಯೇಸು ಕ್ರಿಸ್ತನು ತಾನೇ ಶಾಸ್ತ್ರಗಳು, ಅದರಲ್ಲಿಯೂ ದೊಡ್ಡ ಭಾಗ ಕೀರ್ತನೆಗಳು, 150 ಅಧ್ಯಾಯಗಳು ಶಾಸ್ತ್ರಗಳು,
ನನ್ನ ವಿಷಯವಾಗಿ ನಿಮಗೆ ಸಾಕ್ಷಿ ಕೊಡ್ತದೆ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಆಶ್ಚರ್ಯ ಏನಂತ ಹೇಳ್ಬಿಟ್ಟು ಆ ದಾವೀದನ ಒಂದು ಹರಸುವಿಕೆ 9 ಹರಸುವಿಕೆ ಏನು? ಒಂದು, ಪ್ರಾರ್ಥನೆಯನ್ನು ಕೇಳಲಿ, ಮೊದಲನೇ ವಚನ. ನಿಮ್ಮನ್ನು ಉದ್ಧಾರ ಮಾಡಲಿ, ದೇವರ ನಾಮ ಉದ್ಧಾರ ಮಾಡ್ತದೆ, ಎರಡನೇದು ಹರಸುವಿಕೆ. ಎರಡನೇ ವಚನ, ನಿನಗೆ ಸಹಾಯ ಮಾಡಲಿ, ಮೂರನೇ ಹರಸುವಿಕೆ. ನಾಲ್ಕನೇದಾಗಿ, ಆತನು ನಿಮಗೆ ಆಧಾರ ದಯಪಾಲಿಸಲಿ. ಐದನೇದು, ಆತನ ನೆನಪಿಗೆ ಬರಲಿ. ಆರನೇದು, 4ನೇ ವಚನ, ಆತನು ನಿನ್ನ ಇಷ್ಟಾರ್ಥವನ್ನು, ಆತನಿಗೆ ಮೆಚ್ಚುಗೆಯಾಗಲಿ. 6ನೇದು. 7ನೇದು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಪ್ರಾರ್ಥನೆಯ ಹರಸುವಿಕೆ 7. 8ನೇದು, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. 9ನೇದು, ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ ಅಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಯೇಸು ಕ್ರಿಸ್ತನ ಚಿತ್ರ ಬಂತು. ಯೆಹೋವನ ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನು, ವಿಜಯವನ್ನು ಉಂಟು ಮಾಡುವನು. 6ನೇ ವಚನ. ಕೆಲವರು ರಥಬಲದಲ್ಲಿಯೋ ಕೆಲವರು ಅಶ್ವಬಲದಲ್ಲಿಯೋ ಹೆಚ್ಚಳಪಡ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಭರವಸೆ ಬಿಡಬೇಕೆಂಬಂಥ ಅನುಭವವನ್ನು ಹೇಳಿಬಿಟ್ಟು 9ನೇ ವಚನದಲ್ಲಿ ಕೀರ್ತನೆ 29 ದಾವೀದನು ಈ ರೀತಿಯಾಗಿ ಮುಕ್ತಾಯ ಮಾಡ್ತಾನೆ. ಯೆಹೋವನೇ ನಮ್ಮ ಅರಸನಿಗೆ, ಹೌದು ಅದು ದಾವೀದನ ಬಗ್ಗೆ, ಆದರೂ ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ಕೀರ್ತನೆ, ನಮ್ಮ ಅರಸನಿಗೆ ಜಯವನ್ನು ಉಂಟು ಮಾಡಿಬಿಟ್ಟಿದ್ದಾನೆ 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಹೌದು, ಆ ರೀತಿ ಮಾಡ್ತಾನೆ ದೇವರು. ಕೀರ್ತನೆ 20 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.